ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ಮನೆಯಲ್ಲಿರೋ ಸಾಮಾನ್ಯ ಬಳಸ್ಕೊಂಡು ಮಕ್ಕಳಿಗೆ ತುಂಬಾ ಇಷ್ಟ ಆಗಿರೋಂಥ ಚಾಟ್ಸ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಈ ಪಾಪ್ಟಿ ಚಾಟ್ಸ್ ಅಂತೂ ತುಂಬಾ ರುಚಿಯಾಗಿರುತ್ತೆ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು. ಇದಕ್ಕೆ ಬೇಕಾಗಿರೋಂಥ ಪೂರಿ ಅದು ಗೋಧಿ ಹಿಟ್ಟಿಂದ ಮಾಡಿರೋದು. ಹಾಗೆ ಸಿಹಿ ಚಟ್ನಿ, ಖಾರ ಚಟ್ನಿ ಎಲ್ಲ ಕೂಡ ಮನೆಯಲ್ಲೇ ಮಾಡ್ಕೊಳ್ಬೋದು. ಮೊದಲಿಗೆ ಇಲ್ಲಿ ಸಿಹಿ ಚಟ್ನಿ ಮಾಡ್ತಾಯಿದ್ದೀನಿ. ಅದಕ್ಕೆ 1 ಕಪ್ಪಷ್ಟು ಹುಣಸೆಹಣ್ಣು ಹಾಗೆ 1 ಕಪ್ಪಷ್ಟು ಖರ್ಜೂರ ತೊಗೊತಾ ಇದ್ದೀನಿ. ಎರಡನ್ನೂ ಬಿಸಿನೀರಲ್ಲಿ ಒಂದು ಸಲ ತೊಳೆದ್ಬಿಟ್ಟು ನೆನೆಸಿಟ್ಬಿಡಬೇಕು. ಒಂದು 2 ಅವರ್ ನೆನೆಸಿದ್ರೆ ಸಾಕು. ನಾನು ಇಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ, ಅದಕ್ಕೆ ಸ್ವಲ್ಪ ಪ್ರಮಾಣ ಜಾಸ್ತಿ ತೊಗೊಂಡಿದ್ದೀನಿ. ಹಾಗೆ ಖರ್ಜೂರ ಬೇಕಿದ್ದರೆ ಹಾಕ್ಬೋದು, ಇಲ್ಲಾಂದ್ರೂ ನಡೆಯುತ್ತೆ. ಆದರೆ ಖರ್ಜೂರ ಹಾಕಿದ್ರೆ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. 2 ಅವರ್ ಆಗಿದೆ, ಚೆನ್ನಾಗಿ ನೆಂದಿದೆ. ಖರ್ಜೂರದಲ್ಲಿರೋಂಥ ಬೀಜ ಎಲ್ಲ ತೆಗೆದುಬಿಟ್ಟು ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಮಿಕ್ಸಿನಲ್ಲಿ ಒಂದು ಸಲ ರುಬ್ಬಿಟ್ಟು ನಂತರ ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ. ಇವಾಗ ಎರಡನ್ನೂ ಚೆನ್ನಾಗಿ ನುಣ್ಣಗೆ ರುಬ್ಕೊಂಬರಬೇಕು. ಈ ರೀತಿ ರುಬ್ಬೋದ್ರಿಂದ ಹುಣಸೆಹಣ್ಣಲ್ಲಿರೋಂಥ ರಸ ಎಲ್ಲ ಚೆನ್ನಾಗಿ ಬಿಡುತ್ತೆ. ಇವಾಗ ಇದನ್ನು ಒಂದು ಸ್ವಲ್ಪ ನೀರು ಹಾಕಿ ಶೋಧಿಸ್ಕೊತಾ ಇದ್ದೀನಿ. ಒಂದು 4 ಕಪ್ಪಷ್ಟು ನೀರು ಹಾಕಿದ್ದೀನಿ ನಾನು. ಚೆನ್ನಾಗಿ ಶೋಧಿಸ್ಕೊಂಡು ಹುಣಸೆಹಣ್ಣಲ್ಲಿರೋ ನಾರೆಲ್ಲ ತೆಗೆದುಬಿಡಬೇಕು. ನಂತರ 2 ಕಪ್ಪಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು 10 ರಿಂದ 15 ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡಬೇಕು. ಇದಕ್ಕೆ 1 ಸ್ಪೂನಷ್ಟು ಸೋಂಪು ಹಾಗೆ ಒಂಚೂರು ಚಕ್ಕೆ, 1 ಇಂಚಷ್ಟು ಚಕ್ಕೆ ಹಾಕ್ತಾಯಿದ್ದೀನಿ. ಇವೆರಡ್ರದ್ದು ಘಮ ತುಂಬಾ ಚೆನ್ನಾಗಿರುತ್ತೆ. ಹಾಗೆ 1 ಸ್ಪೂನಷ್ಟು ಅಚ್ಕಾರದ ಪುಡಿ, 1/4 ಸ್ಪೂನಷ್ಟು ಉಪ್ಪು, ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಇದಿಷ್ಟೇ ಸಾಕು. ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡಬೇಕು. ನಾನು ಇಲ್ಲಿ ಪೂರಿ ಮಾಡ್ಕೊಳ್ಳೋದಕ್ಕೆ 1 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಒಂದು 1/4 ಸ್ಪೂನಷ್ಟು ನಾನು ಇಲ್ಲಿ ಓಂಕಾಳನ್ನ ಚೆನ್ನಾಗಿ ಮಸ್ತ್ಬಿಟ್ಟು ಹಾಕ್ತಾಯಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಹಾಗೆ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಬೇಕು. ಅಲ್ಲಿವರೆಗೂ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಮುಷ್ಟಿ ಹಿಡಿದ್ರೆ ಈ ರೀತಿ ಬರಬೇಕು ಹಿಟ್ಟು. ಇಷ್ಟುವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಸ್ವಲ್ಪ ನೀರು ಹಾಕಿ, ಸ್ವಲ್ಪ ನಾವು ಚಪಾತಿ ಹಿಟ್ಟು ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿ ಕಲಿಸ್ಕೊಳ್ಬೇಕು. ಕಲಿಸ್ಬಿಟ್ಟು ಇದನ್ನು ನೆನೆಯೋದಕ್ಕೆ ಬಿಟ್ಬಿಡ್ಬೇಕು ಒಂದು ಅರ್ಧ ಗಂಟೆ. ಇವಾಗ ಚೆನ್ನಾಗಿ ಕುದ್ದು ಸಿಹಿ ಚಟ್ನಿ ತಣ್ಣಗಾಗಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ತುಂಬಾ ಇದನ್ನು ಫ್ರಿಜ್ಜಲ್ಲಿ ಒಂದು 3 ತಿಂಗಳವರೆಗೂ ಕೂಡ ಇಟ್ಕೊಳ್ಬೋದು. ಇದು ಮಸಾಲೆ ಪುರಿ, ದಹಿ ಪುರಿ, ಬೇಲ್ ಪುರಿ, ಹಾಗೆ ದಹಿ ಚಾಟ್ಸ್ ಯಾವುದಕ್ಕಾದರೂ ಟಿಕ್ಕಿಗಳಿಗೆ ಎಲ್ಲದಕ್ಕೂ ಬಳಸ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ನಾನಿಲ್ಲಿ ಹಸಿರು ಚಟ್ನಿ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು 4 ರಿಂದ 5 ಹಸಿಮೆಣಸಿನ್ಕಾಯಿ, ಹಾಗೆ 1 ಹಿಡಿಯಷ್ಟು ಪುದೀನ, ಹಾಗೆ 1 ಹಿಡಿಯಷ್ಟು ನಾಟಿ ಕೊತ್ತಂಬರಿ, 1 ಸ್ಪೂನಷ್ಟು ಹುರ್ಗಡ್ಲೆ, ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿ, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಹಾಗೆ ಒಂದು 2 ಐಸ್ ಕ್ಯೂಬು, ಹಾಗೆ 1 ಸ್ಪೂನಷ್ಟು ಮೊಸರು ಹಾಕ್ತಾಯಿದ್ದೀನಿ. ಈ ಹಸಿರು ಚಟ್ನಿ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಐಸ್ ಕ್ಯೂಬ್ ಹಾಕಿರೋದ್ರಿಂದ ಎಷ್ಟು ಒಳ್ಳೆ ಬಣ್ಣ ಬಂದಿದೆ ನೋಡಿ. ತುಂಬಾ ನೋಡೋಕ್ಕೂ ಚೆನ್ನಾಗಿದೆ, ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಪೂರಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಹಿಟ್ಟು ಉದುರಿಸ್ಬಿಟ್ಟು ಚಪಾತಿ ರೀತಿನಲ್ಲಿ ತೆಳ್ಳಗೆ ಒತ್ಕೊಳ್ಬೇಕು. ಇದು ಒತ್ಕೊಳ್ಳೋದಕ್ಕೆ ಮುಂಚೆ ಎಣ್ಣೆ ಕಾಯೋದಕ್ಕೆ ಇಟ್ಬಿಡ್ಬೇಕು. ಮೀಡಿಯಮ್ ಫ್ಲೇಮ್ನಲ್ಲಿ ಎಣ್ಣೆ ಕಾಯ್ತಾ ಇರುತ್ತೆ. ನಂತರ ಇದಕ್ಕೆ ಫೋರ್ಕಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಉಬ್ಬಬಾರ್ದು ಇದು ಅಂತೇಳಿ. ಈ ರೀತಿ ಸ್ವಲ್ಪ ಮಾರ್ಕ್ ಮಾಡಿದರೆ ಉಬ್ಬೋದಿಲ್ಲ. ನಂತರ ಪೂರಿ ರೀತಿ ನಾನು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲ ಯಾವುದಾದ್ರು ಡಬ್ಬಿ ಮುಚ್ಚಳ ಇಂದ ಕೂಡ ಮಾಡ್ಕೊಳ್ಬೋದು. ಈ ರೀತಿ ಒಂದು ಸಲ ತೆಳ್ಳಗೆ ಈ ರೀತಿ ಸ್ಲ್ಯಾಬ್ ಮೇಲೆ ಒತ್ಬಿಟ್ರೆ ಒಂದು 10 ರಿಂದ 15 ಪೂರಿ ರೆಡಿಯಾಗೋಗುತ್ತೆ. ತುಂಬಾ ಬೇಗ ಆಗುತ್ತೆ, ತುಂಬಾ ಫಾಸ್ಟಾಗಿ ಆಗುತ್ತೆ. ಈ ರೀತಿ ಪೂರಿ ಒತ್ಬಿಟ್ಟು ಸೈಡಲ್ಲಿರೋದನ್ನೆಲ್ಲ ತೆಗೆದುಬಿಡಬೇಕು. ಯಾಕೆಂದರೆ ಅದು ಶೇಪ್ ಇಲ್ವಲ್ಲ, ಅದನ್ನು ಮತ್ತೆ ಹಿಟ್ಟು ಜೊತೆಗೆ ಹಾಕ್ಬಿಟ್ಟು ನೆಕ್ಸ್ಟ್ ಸಲ ಒತ್ತಬೇಕಾದ್ರೆ ಮಿಕ್ಸ್ ಮಾಡ್ಕೊಳ್ಬೋದು. ಕಾದಿರೋಂಥ ಎಣ್ಣೆಗೆ ಒಂದೊಂದೇ ಪೂರಿಗಳನ್ನ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿದ ನಂತರ ಉರಿನ ಕಡಿಮೆ ಮಾಡಿಬಿಡಬೇಕು. ಇದು ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ಎಣ್ಣೆನಲ್ಲಿ ಕರಿಬೇಕು. ಇದೊಂದು ಕಡೆ ಬೆಂದ ನಂತರ ಇನ್ನೊಂದು ಕಡೆ ತಿರುಗಿಸಿ ಹಾಕಬೇಕು. ಇದನ್ನು ಕಡಿಮೆ ಉರಿ ಇಟ್ಕೊಂಡೇ ಚೆನ್ನಾಗಿ ಕರಿಬೇಕು. ಇದು ಗರಿ ಗರಿ ಆಗೋವರೆಗೂ ಎಣ್ಣೆನಲ್ಲಿ ಕರೆದು ಇದನ್ನು ತೆಗೆದು ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿ ಹೊಂಬಣ್ಣ ಬರಬೇಕು. ಹೊಂಬಣ್ಣ ಬಂದ ನಂತರ ಚೆನ್ನಾಗಿ ಗರಿ ಗರಿಯಾಗಿರುತ್ತೆ. ನೋಡಿ ಈ ರೀತಿ ಬಂದರೆ ತುಂಬಾ ಚೆನ್ನಾಗಿ, ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಇವಾಗ ಇದನ್ನು ತೆಗೆದು ಹಾಕ್ತಾಯಿದ್ದೀನಿ. ನಂತರ ಇನ್ನೊಂದು ಸಲ ಒತ್ತಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇದೇ ರೀತಿ ಎಲ್ಲ ಪೂರಿಗಳನ್ನೂ ಕರ್ಕೊಬೇಕು. ನೋಡಿ ಎಷ್ಟು ಗರಿ ಗರಿಯಾಗಿ ಬಂದಿದೆ, ಎಣ್ಣೆ ಸ್ವಲ್ಪನೂ ಹೀರಿಲ್ಲ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ಇದೇ ರೀತಿ ಎಲ್ಲ ಪೂರಿಗಳನ್ನೂ ಮಾಡ್ಕೊಳ್ಬೇಕು. ಎಲ್ಲ ಆದ ನಂತರ ಎಣ್ಣೆ ಕಾದಿತ್ತಲ್ಲ, ಅದೇ ಎಣ್ಣೆಗೆ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಆಲೂಗಡ್ಡೆ ಪೀಸ್ ಹಾಕ್ತಾಯಿದ್ದೀನಿ. ಇದನ್ನು ಹಾಗೆ ಕರ್ಕೊಳ್ಬೇಕು. ಈ ರೀತಿ ಕರೆದು ಹಾಕೋದ್ರಿಂದ ಆಲೂಗಡ್ಡೆ ತುಂಬಾ ರುಚಿಯಾಗಿರುತ್ತೆ. 1 ಕಪ್ ಗೋಧಿ ಹಿಟ್ಟಿಂದ ಇಷ್ಟು ಪೂರಿ ರೆಡಿಯಾಗಿದೆ. ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ, ಎಷ್ಟು ಗರಿ ಗರಿಯಾಗಿ ಬಂದಿದೆ. ಹಾಗೆ 1 ಕಪ್ ಗೋಧಿ ಹಿಟ್ಟಿನ ಇಷ್ಟೊಂದು ಪೂರಿ ರೆಡಿಯಾಗುತ್ತೆ. ಸ್ವಲ್ಪ ಕೂಡ ಎಣ್ಣೆ ಹೀರೋದಿಲ್ಲ, ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ. ಇದನ್ನು ಹೀಗೆ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಬನ್ನಿ ಇವಾಗ ಚಾಟ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ 1 ಬಟ್ಲು ಮೊಸರಿಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಗೆ 1 ಸ್ಪೂನಷ್ಟು ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ಇವಾಗ ನಾನು ಇನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಿಹಿ ಚಟ್ನಿ, ಖಾರ ಚಟ್ನಿ, ಹಾಗೆ ಪೂರಿ, ಅದಕ್ಕೆ ಬೇಕಾಗಿರೋಂಥದ್ದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಒಂದು ಪುಡಿ ರೆಡಿ ಮಾಡ್ಕೊಳ್ಳೋಣ. ಈ ಪುಡಿ ಅಂತೂ ಮಸಾಲೆ ಮೇಲೆ ಉದುರಿಸಿದ್ರೆ ತುಂಬಾ ರುಚಿಯಾಗಿರುತ್ತೆ. ಅದಕ್ಕೆ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಕಪ್ಪು ಉಪ್ಪು, ಹಾಗೆ 1 ಸ್ಪೂನಷ್ಟು ಅಚ್ಕಾರದ ಪುಡಿ, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಚಾಟ್ಸ್ ಮಾಡೋದಕ್ಕೆಲ್ಲ ಕೂಡ ರೆಡಿಯಾಗಿದೆ.
ನಾನು ಅದಕ್ಕೆ ಒಂದು ಪ್ಲೇಟಲ್ಲಿ ಮೊದಲು ನಾವು ಮಾಡಿಟ್ಕೊಂಡಿದ್ದೀವಲ್ಲ ಪೂರಿ ಅದನ್ನು ಹಾಕ್ತಾಯಿದ್ದೀನಿ. ನಂತರ ನಾವು ಮಿಕ್ಸ್ ಮಾಡಿಟ್ಕೊಂಡಿದ್ದೀವಲ್ಲ ಮೊಸರು ಅದನ್ನು ಹಾಕ್ತಾಯಿದ್ದೀನಿ. ಮೊಸರು ಹಾಕಿದ್ಮೇಲೆ ಸಿಹಿ ಚಟ್ನಿ ಖಾರ ಚಟ್ನಿ ಎಲ್ಲ ಒಂದೊಂದೇ ಹಾಕ್ಕೊಳ್ಬೇಕು. ಪೂರಿ ಸ್ವಲ್ಪ ಕಡಿಮೆ ಅನಿಸ್ತು, ಅದಕ್ಕೆ ಇನ್ನೊಂದೆರಡು ಪೂರಿ ಹಾಕ್ತಾಯಿದ್ದೀನಿ. ಹಾಗೆ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಸಿಹಿ ಚಟ್ನಿ ಖಾರ ಚಟ್ನಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದ್ರ ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ, ಹಾಗೆ ತುರಿದಿರೋಂಥ ಕ್ಯಾರೆಟು, ಹಾಗೆ ಸ್ವಲ್ಪ ಮೊಳಕೆ ಕಟ್ಟಿದಂಥ ಹೆಸರು ಕಾಳು, ಹಾಗೆ ನಾವು ಎಣ್ಣೆಲಿ ಕರಿದಿರೋಂಥ ಆಲೂಗೆಡ್ಡೆ ಎಲ್ಲನೂ ಉದುರಿಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ದಾಳಿಂಬೆನೂ ಹಾಕ್ತಾಯಿದ್ದೀನಿ. ಇದಂತೂ ನೋಡೋದಕ್ಕಷ್ಟೇ ಅಲ್ಲ, ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಹಾಗೆ ನಾವು ಮಾಡಿಟ್ಕೊಂಡಿದ್ದೀವಲ್ಲ ಪುಡಿ, ಅದನ್ನ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಹಾಗೆ ಇನ್ನೂ ಸ್ವಲ್ಪ ಮೊಸರು, ಹಾಗೆ ಇನ್ನೂ ಸ್ವಲ್ಪ ಸಿಹಿ ಚಟ್ನಿ ಖಾರ ಚಟ್ನಿ ಎಲ್ಲ ಇನ್ನೊಂದು ಸಲ ಹಾಕ್ಕೊತಾ ಇದ್ದೀನಿ. ಮೇಲೆ ಇನ್ನೊಂದು ಸಲ ಹಾಕಿದ್ರೆ ಇನ್ನೂ ರುಚಿಯಾಗಿ ಬರುತ್ತೆ ಅಂಥೇಳಿ. ನಂತರ ಕೊನೆಯಲ್ಲಿ ಒಂದು ಸ್ವಲ್ಪ ಸೇವ್ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿದ್ರೂ ಪರವಾಗಿಲ್ಲ. ತುಂಬಾ ರುಚಿಯಾಗಿ ಬರುತ್ತೆ, ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.